ಗುಡ್ ಮಾರ್ನಿಂಗ್, ನಮಸ್ಕಾರ. ನಾನು ನಿಮ್ಮ ಲಕ್ಷ್ಮೀನಾರಾಯಣ ಹೆಗ್ಡೆ. ಸುಜನ ಸುವಿಧಿಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಪ್ರಕೃತಿ ನೀಡಿದ ಅದ್ಭುತ ಕೊಡುಗೆ ಫ್ಲ್ಯಾಕ್ಸ್ ಸೀಡ್ ಅಂದರೆ ಅಗಸೆ ಬೀಜದ ಬಗ್ಗೆ ತಿಳಿದುಕೊಳ್ಳೋಣ. ಹಾಗಾದರೆ ಈ ಒಂದು ಅಗಸೆ ಬೀಜ ಮನುಷ್ಯನ ಆರೋಗ್ಯದ ರಕ್ಷಣೆಯಲ್ಲಿ ಪ್ರಮುಖ ಪಾತ್ರ ವಹಿಸ್ತಿದೆಯಾ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಮಾಡೋಣ. ಈ ಚರ್ಚೆಗೆ ಹೋಗೋಕ್ಕಿಂತ ಮೊದಲು ನನ್ನ ಒಂದು ವಿನಂತಿ ಏನಪ್ಪ ಅಂತಂದರೆ, ಯಾರೆಲ್ಲ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಜೊತೆಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ. ಯಾಕೆ ಅಂದರೆ ವೆಸ್ಟೀಜ್ಗೆ ಸಂಬಂಧಪಟ್ಟಂತಹ ಪ್ರಾಡಕ್ಟ್ಗಳ ಬಗ್ಗೆ ವಿವರಣೆಯನ್ನು, ಜೊತೆಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ಹಾಗೂ ನೆಟ್ವರ್ಕ್ ಬಗ್ಗೆ ಅಥವಾ ಡೈರೆಕ್ಟ್ ಸೆಲ್ಲಿಂಗ್ ಕುರಿತಾಗಿ ಹಾಗೂ ವೆಸ್ಟೀಜ್ ಬಿಸ್ನೆಸ್ ಕುರಿತಾಗಿ ಕೂಡ ನಾನು ಮಾಹಿತಿಯನ್ನು ಮುಂದಿನ ವಿಡಿಯೋಗಳಲ್ಲಿ ನೀಡ್ತಾ ಇದ್ದೇನೆ. ಅದಕ್ಕೋಸ್ಕರ ಯಾರೆಲ್ಲ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೇಳ್ತಾ ಇವತ್ತಿನ ವಿಷಯಕ್ಕೆ ಬರೋಣ. ಹಾಗಾದರೆ ಅಗಸೆ ಬೀಜ ಅಥವಾ ಫ್ಲ್ಯಾಕ್ಸ್ ಸೀಡ್ ಆಯಿಲ್ ಇದು ಏನು ಮಾಡ್ತಿದೆ, ನಮ್ಮ ಆರೋಗ್ಯವನ್ನು ಇದು ಹೀಗೆ ಕಾಪಾಡಬಹುದು ಅನ್ನೋದನ್ನು ವಿಚಾರ ಮಾಡೋದಾದರೆ, ಅಗಸೆ ಬೀಜ ಮನುಷ್ಯನ ಆರೋಗ್ಯಕ್ಕೆ ಒಳ್ಳೆಯ ಅಂಶವನ್ನು ನೀಡ್ತಿದೆ ಅನ್ನೋದು ನಮಗೆ ಸಾಮಾನ್ಯವಾಗಿ ಗೊತ್ತಿರುವಂತಹ ವಿಚಾರ. ಯಾರೇ ಆದರೂ ಇದನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬಳಸ್ತಾ ಇದ್ದಾರೆ ಅಂತಂದರೆ, ಇವತ್ತು ಡಾಕ್ಟರ್ ಸಲಹೆ ಮೇರೆಗೆ BP ಬರುವಂತಹ ಚಾನ್ಸ್ ಇದೆ ಅಂದಾಗ ಅಗಸೆ ಬೀಜವನ್ನು ಹೆಚ್ಚಾಗಿ ಬಳಸಿ ಅಂತೇಳಿ ಡಾಕ್ಟರ್ ಕೂಡ ಸಲಹೆ ಕೊಡ್ತಾರೆ. ಆವಾಗ ಅಗಸೆ ಬೀಜವನ್ನು ಬಳಸಲಿಕ್ಕೆ ಕೂಡ ಪ್ರಾರಂಭ ಮಾಡ್ತಾರೆ. ಆದರೆ ಹಿಂದೆಲ್ಲ ಅಂದರೆ ಹೆಚ್ಚಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಈ ಅಗಸೆ ಬೀಜವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬಳಸ್ತಾ ಇದ್ರು. ರೈತರು ಈ ಅಗಸೆ ಬೀಜವನ್ನು ಹೊಲದ ದಂಡೆಗಳಲ್ಲಿ, ಅಂದರೆ ಯಾವುದೇ ಕಲ್ಟಿವೇಷನ್ ಇಲ್ಲದೆ, ಯಾವುದೇ ರಸಗೊಬ್ಬರವನ್ನು ಅಥವಾ ಗೊಬ್ಬರಗಳನ್ನು ನೀಡದೆ ಇದನ್ನು ದಂಡೆಗಳಲ್ಲಿ ಬಿತ್ತನೆ ಮಾಡ್ತಾಯಿದ್ರು. ನ್ಯಾಚುರಲ್ ಆಗಿ ಬೆಳೆದು ಬರ್ತಾಯಿತ್ತು. ಅಗಸೆ ಬೀಜವನ್ನು ಪ್ರತಿನಿತ್ಯ ಬಳಸ್ತಾಯಿದ್ರು. ಆದರೆ ಈಗ ನಮ್ಮ ಲೈಫ್ ಸ್ಟೈಲ್, ನಮ್ಮ ಆಹಾರ ಶೈಲಿ ಚೇಂಜ್ ಆಗಿರೋದ್ರಿಂದ ಅಗಸೆ ಬೀಜವನ್ನು ಪ್ರತಿನಿತ್ಯ ಬಳಸೋರು ಬಹಳ ಕಡಿಮೆ ಆಗಿದ್ದಾರೆ. ಆದರೆ ಇದರಿಂದ ಸಮಸ್ಯೆ ಏನು ಬರ್ತಾ ಇದೆ ಅಥವಾ ಪ್ರತಿನಿತ್ಯ ಬಳಸೋದ್ರಿಂದ ಏನು ಪ್ರಯೋಜನ ಆಗ್ತಾ ಇದೆ ಅಂತ ನಾವು ನೋಡೋದಾದರೆ, ಅಗಸೆ ಬೀಜದಲ್ಲಿ ಇವತ್ತೇ ಡಾಕ್ಟರ್ ಸಲಹೆ ಕೊಡ್ತಾರೆ ಅಂತೇಳಿ ನಾವು ಮಾತಾಡಿದ್ವಿ. ಅಂದರೆ ಇದು BPಯನ್ನು ನಾರ್ಮಲೈಸ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಿದೆ. ಇದರಲ್ಲಿರುವಂತಹ ಅಂಶಗಳು ಅಂದರೆ ಇದರಲ್ಲಿರುವಂತಹ ಪೋಷಕಾಂಶ ಅಂಥದ್ದಿದೆ ಅನ್ನೋದು ಗೊತ್ತಾಯಿತು. ಅಂದರೆ BPಯನ್ನು ನಾರ್ಮಲ್ ಆಗಿ ಮಾಡಬೇಕು ಅಂತಂದರೆ ರಕ್ತ ಸಂಚಾರ ಸರಳ ಆಗಬೇಕು ಅನ್ನೋದು ನಮಗೆ ಗೊತ್ತಾಯಿತು. ಹಾಗಾದರೆ ರಕ್ತ ಸಂಚಾರ ಸರಳ ಆಗಲಿಕ್ಕೆ ಇದಕ್ಕೆ ಹೆಲ್ಪ್ ಮಾಡುವಂತಹ ಕಂಟೆಂಟ್ಸ್ ಏನಿದೆ ನೋಡೋದಾದರೆ, ಇದರಲ್ಲಿ HDL ಉತ್ತಮವಾಗಿ ಇತ್ತು ಅಂತಂದರೆ ಮನುಷ್ಯನಲ್ಲಿ ರಕ್ತ ಸಂಚಾರ ಸರಳ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. LDL ಅಂದರೆ ಬ್ಯಾಡ್ ಫ್ಯಾಟ್ಸ್ ಜಾಸ್ತಿ ಆಯಿತು ಅಂದರೆ ಮನುಷ್ಯನಲ್ಲಿ ರಕ್ತ ಸಂಚಾರಕ್ಕೆ ಪ್ರಾಬ್ಲಮ್ ಆಗ್ತಿದೆ. ಹಾಗಾದರೆ ಇದರಲ್ಲಿ ಗುಡ್ ಫ್ಯಾಟ್ಸ್ ಅಂದರೆ ಒಮೆಗಾ 3 ಮತ್ತು ಒಮೆಗಾ 6 ಮತ್ತು ಒಮೆಗಾ 9 ಕೂಡ ಇದರಲ್ಲಿ ಇರೋದರಿಂದ ಒಮೆಗಾ 3 ಒಮೆಗಾ 6 ಇದು ಏನಿದೆಯಲ್ಲ ಇದನ್ನು ಗುಡ್ ಫ್ಯಾಟಿ ಆ್ಯಸಿಡ್ಸ್ ಅಂತ ಹೇಳಿ ಕರೆಯಲಾಗಿದೆ. ಅಂದರೆ ಇದನ್ನು ಆಲ್ಫಾ ಲೆನೋಲೆನಿಕ್ ಆ್ಯಸಿಡ್ ALA ಅಂತ ಕೂಡ ಕರೆಯಲಾಗಿದೆ. ಇದು ಮನುಷ್ಯನ ಆರೋಗ್ಯಕ್ಕೆ ವೆರಿ ಹೆಲ್ಪ್ಫುಲ್. ಇದು ನಮ್ಮ ಹಾರ್ಟನ್ನು ಹೆಲ್ದಿಯಾಗಿಡಲಿಕ್ಕೆ, ನಮ್ಮ ಹೃದಯವನ್ನು ರಕ್ಷಣಾತ್ಮಕವಾಗಿ ಇಟ್ಕೊಳ್ಳಿಕ್ಕೆ ಇದು ಹೆಲ್ಪ್ ಮಾಡ್ತಿದೆ. ಹಾಗಾದರೆ ಇದರಲ್ಲಿ ಇನ್ನೂ ಒಂದು ಅಂಶ, ಇದರಲ್ಲಿ ವಿಟಮಿನ್ E ಕೂಡ ಹೇರಳವಾಗಿರುತ್ತೆ. ಈ ವಿಟಮಿನ್ Eಯನ್ನು ಮಾಸ್ಟರ್ ಆಫ್ ವಿಟಮಿನ್ಸ್ ಅಂತೂ ಕೂಡ ಕರೆಯಲಾಗಿದೆ. ಅಂದರೆ ಇದು ಹೇರಳವಾಗಿ ನಮ್ಮ ದೇಹಕ್ಕೆ ಪ್ರತಿನಿತ್ಯ ಕೂಡ ಬೇಕಾದಂತಹ ವಿಟಮಿನ್ ಕೂಡ ಇದರಲ್ಲಿ ಇರೋದ್ರಿಂದ ಇದು ನಮ್ಮ ಚರ್ಮಕ್ಕೆ ಕೂಡ ಹೆಲ್ಪ್ ಮಾಡ್ತಿದೆ. ಜೊತೆಗೆ ಕೂದಲಿನ ಬೆಳವಣಿಗೆ ಕೂಡ ಹೆಲ್ಪ್ ಮಾಡ್ತಿದೆ. ಐಸೈಟ್ಸನ್ನು ಕೂಡ ಇಂಪ್ರೂವ್ ಮಾಡಲಿಕ್ಕೂ ಕೂಡ ಇದು ಹೆಲ್ಪ್ ಆಗ್ತಿದೆ. ಹಾಗಾದರೆ ಈ ಒಂದು HDL ಲೆವೆಲ್ ಹೈ ಇರೋದ್ರಿಂದ ಇದು ಆ್ಯಂಟಿ ಆಕ್ಸಿಡೆಂಟ್ ಆಗಿ ಪವರ್ಫುಲ್ ಆಗಿ ನಮಗೆ ಕೆಲಸವನ್ನು ಮಾಡ್ತಿದೆ ನಮ್ಮ ದೇಹದಲ್ಲಿ. ಮೇಂಟೈನಿಂಗ್ ಇಂಟೆಗ್ರಿಟಿ ಅಂದರೆ ಸಮಗ್ರತೆಯನ್ನು, ಭದ್ರತೆಯನ್ನು, ದೃಢತೆಯನ್ನು ನಮ್ಮ ಆರೋಗ್ಯಕ್ಕೆ ಕೊಡಲಿಕ್ಕೆ ಕೂಡ ಇದು ಹೆಲ್ಪ್ ಮಾಡುವಂತಹ ಒಂದು ಪ್ರಾಡಕ್ಟ್ ಈ ಅಗಸೆ ಬೀಜ ಆಗಿದೆ. ಅಂದಾವಾಗ ಪ್ರತಿನಿತ್ಯ ನಾವು ಆಹಾರದಲ್ಲಿ ಇದನ್ನು ಬಳಸಲೇಬೇಕು ಅನ್ನೋದು ನಮಗೆ ಈಗ ಅರ್ಥ ಆಯಿತು. ಹಾಗಾದರೆ ಈ ಫ್ಲ್ಯಾಕ್ಸ್ ಸೀಡ್ ಆಯಿಲ್ ನಮ್ಮ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಅಂದರೆ LDL ನನ್ನ ರೆಡ್ಯೂಸ್ ಮಾಡಿ ಗುಡ್ ಕೊಲೆಸ್ಟ್ರಾಲ್ ಮಟ್ಟವನ್ನು ಹೆಚ್ಚಿಗೆ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಿದೆ ಅಂದಾಗ ಇದು ನಮ್ಮಲ್ಲಿ ಬ್ಲಡ್ ಪ್ರೆಷರನ್ನು ಮ್ಯಾನೇಜ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಿದೆ. ಜೊತೆಗೆ ನಮ್ಮ ಹೃದಯವನ್ನು ಕಾಪಾಡುವಂತಹ ಕೆಲಸ ಮಾಡ್ತಿದೆ ಹೇಳಿ ನಮಗೆ ಈಗ ಗೊತ್ತಾಯಿತು. ಆದರೆ ಈ ಅಗಸೆ ಬೀಜವನ್ನು ನ್ಯಾಚುರಲ್ ಆಗಿ ಬೆಳೀತಾ ಇರೋದು ಒಂದಾದರೆ, ನಾವು ಇವತ್ತು ಪ್ರತಿನಿತ್ಯ ಆಹಾರದಲ್ಲಿ ಬಳಸ್ತಾ
ಇಲ್ಲ ಅನ್ನುವಂಥದ್ದು ನಮ್ಮ ಆರೋಗ್ಯ ಸಮಸ್ಯೆಗೆ ಕಾರಣ ಆಗಿದೆ. ಜೊತೆಗೆ ನಮ್ಮ ಜೀವನದ ಶೈಲಿಯಲ್ಲಿ ಶಾರೀರಿಕವಾಗಿ ನಾವು ಹೆಚ್ಚಿನ ಶ್ರಮವನ್ನು ವಹಿಸಿ ಕೆಲಸ ನಿರ್ವಹಿಸ್ತಾ ಇರೋದ್ರಿಂದ ಮತ್ತು ನಮ್ಮ ಆಹಾರದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಅನ್ನುವಂಥದ್ದು ಜಾಸ್ತಿ ಆಗಿರೋದ್ರಿಂದ, ಅಂದರೆ ಜಂಕ್ ಫುಡ್ಸ್, ಬ್ಯಾಡ್ ಆಯಿಲ್ಸ್ ಇಂಥದ್ದನ್ನು ನಾವು ಬಳಸೋದ್ರಿಂದ ಕೂಡ ನಮ್ಮ ದೇಹದಲ್ಲಿ ಬ್ಯಾಡ್ ಫ್ಯಾಟ್ಸ್ ಜಾಸ್ತಿಯಾಗಿ ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿಯಾಗಿ ಇವತ್ತು ಹೆಚ್ಚಿನ ಜನರಲ್ಲಿ ಹೃದಯದಲ್ಲಿ ಸಮಸ್ಯೆ, ರಕ್ತದ ಒತ್ತಡ ಹೆಚ್ಚಾಗುವಂಥದ್ದು, ಜೊತೆಗೆ ರಕ್ತನಾಳಗಳಲ್ಲಿ ರಕ್ತ ಸಂಚಾರದಲ್ಲಿ ಸಮಸ್ಯೆ, ಇವೆಲ್ಲ ಸಮಸ್ಯೆ ಕೂಡ ಆಗದಂತೆ ತಡೆಯಲಿಕ್ಕೆ ಈ ಅಗಸೆ ಬೀಜ ನಮಗೆ ಹೆಲ್ಪ್ ಮಾಡ್ತಿದೆ ಅನ್ನೋದು ನಮಗೆ ಗೊತ್ತಾಯಿತು. ಮನುಷ್ಯನ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಮನುಷ್ಯನ ಅಂಗಾಂಗಗಳು ಚೆನ್ನಾಗಿ ಕಾರ್ಯನಿರ್ವಹಿಸ್ತಾ ಇರಬೇಕು. ಈ ಅಂಗಾಂಗಗಳು ಚೆನ್ನಾಗಿ ಕಾರ್ಯನಿರ್ವಹಿಸಬೇಕು ಹೇಳಾದರೆ ಮನುಷ್ಯನ ದೇಹದಲ್ಲಿ ರಕ್ತ ಸಂಚಾರ ಸರಳವಾಗಿ ಸರಿಯಾಗಿ ನಡೀತಾ ಇರಬೇಕಾಗ್ತದೆ. ಹಾಗಾದರೆ ಈ ಕೊಬ್ಬಿನ ಅಂಶಗಳು ಮನುಷ್ಯನ ದೇಹದಲ್ಲಿ ಹೆಚ್ಚಾದರೆ ನಮಗೆ ರಕ್ತದಲ್ಲಿ ಸಂಚಾರದಲ್ಲಿ ಅಡೆತಡೆ ಆಗ್ತಿದೆ ಅನ್ನೋದು ನಮಗೆ ಗೊತ್ತಾಯಿತು. ಹಾಗೆ ನೋಡೋದಾದರೆ ರಕ್ತ ಸಂಚಾರವನ್ನು ಸರಳಗೊಳಿಸುವಂತಹ ಒಂದು ವರದಾನ ಅಂತ ಹೇಳಿ ನಾವು ಹೇಳ್ಬೋದು ಈ ಅಗಸೆ ಬೀಜಕ್ಕೆ. ಹಾಗಾದರೆ ಈ ಅಗಸೆ ಬೀಜವನ್ನು ನಾವು ಈಗ ಏನು ಬಳಸ್ತಾ ಇದ್ದೀವಿ, ಯಾವ ರೀತಿ ಬಳಸ್ತಾ ಇದ್ದೀವಿ? ನಾವು ಒಣಗಿದ ಅಗಸೆ ಬೀಜವನ್ನು ತಂದು ಅದನ್ನು ಚೆನ್ನಾಗಿ ಮತ್ತೆ ಹುರಿದು, ಅಂದರೆ ಬೆಂಕಿ ಮೇಲೆ ಅದನ್ನು ಮತ್ತೆ ಹುರಿತೀವಿ. ಜೊತೆಗೆ ಅದನ್ನು ಚಟ್ನಿ ಪುಡಿನೋ ಏನೋ ನಮ್ಮ ಟೇಸ್ಟಿಗೆ ತಕ್ಕಾಗಿ ಅದನ್ನು ಕನ್ವರ್ಟ್ ಮಾಡಿ 1 ಸ್ಪೂನಷ್ಟು ನಾವು ಬಳಕೆ ಮಾಡ್ತೀವಿ. ಇದರಿಂದ ಏನಾಗ್ತಿದೆ ಕೇಳಿದರೆ ಅಗಸೆ ಬೀಜದಲ್ಲಿರುವಂತಹ ಪೂರ್ಣ ಪೋಷಕಾಂಶ, ಅದರಲ್ಲಿರುವಂತಹ ಒಮೆಗಾ 3, ಒಮೆಗಾ 6, ಒಮೆಗಾ 9 ಅನ್ನುವಂಥದ್ದು ಇವಾಪರೇಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಇವಾಪರೇಟ್ ಆಗಿ ಅದರಲ್ಲಿ ಇರುವಂತಹ ಗುಣವನ್ನು ಕಳೆದುಕೊಳ್ತಾ ಇದೆ. ಹಾಗೆ ನೋಡೋದಾದರೆ ಇವತ್ತು ಈ ಒಂದು ಅಗಸೆ ಬೀಜದಲ್ಲಿ ಇರುವಂತಹ ಪೂರ್ಣ ಪೋಷಕಾಂಶ ನಮಗೆ ಸಿಗ್ತಾ ಇಲ್ಲ. ಯಾಕೆ ಅಂದರೆ ಇದು ಒಣಗಿದ ರೂಪದಲ್ಲಿ ಬರುವಾಗ ಅದರಲ್ಲಿರುವಂತಹ ಅಂಶವನ್ನು, ಈ ಒಂದು ಉತ್ತಮ ಅಂಶವನ್ನು ಒಂದು 20% 30%ವರೆಗೂ ಕೂಡ ಕಳ್ಕೊಳ್ಳುವಂತಹ ಚಾನ್ಸ್ ಇದೆ. ಜೊತೆಗೆ ಅದನ್ನು ಚೆನ್ನಾಗಿ ಹುರಿದಾಗ ಮತ್ತೆ 20ರಿಂದ 30% ಮತ್ತೆ ಲಾಸ್ ಆಗುವಂತಹ, ಇವಾಪರೇಟ್ ಆಗಿ ಹೋಗುವಂತಹ ಅವಕಾಶ ಬರ್ತಿದೆ. ಹಾಗೆ ನಾವು ಬಳಸಿದಾಗ 1 ಸ್ಪೂನ್ ಅಥವಾ 2 ಸ್ಪೂನ್ ಚಟ್ನಿ ಪುಡಿ ರೂಪದಲ್ಲಿ ಬೇರೆ ಬೇರೆ ಪ್ರಾಡಕ್ಟ್ ಅದರಲ್ಲಿ ಆ್ಯಡ್ ಆಗ್ತಿದೆ. ಆವಾಗ ನಾವು ಅಗಸೆ ಬೀಜ ಬಳಸ್ತಾ ಇದ್ದೀವಿ ಅನ್ನೋದಷ್ಟೇ ಆಗ್ತಿದೆ ಬಿಟ್ಟರೆ ಪೂರ್ಣ ಪ್ರಮಾಣದ ಅದರ ಶಕ್ತಿ ನಮಗೆ ಸಿಗಲಿಕ್ಕೆ ಅವಕಾಶ ಇಲ್ಲ. ಹಾಗೆ ನೋಡೋದಾದರೆ ಇವತ್ತು ಯಾರಿಗಾದರೂ ಒಬ್ಬರಿಗೆ ರಕ್ತ ಸಂಚಾರದಲ್ಲಿ ಪ್ರಾಬ್ಲಮ್ ಆಗಿದೆ, ಬ್ಯಾಡ್ ಕೊಲೆಸ್ಟ್ರಾಲ್ ಹೆಚ್ಚಿಗೆ ಪ್ರಮಾಣದಲ್ಲಿ ಆಗಿದೆ ಹೇಳಾದರೆ ಅವರು ಹೆಚ್ಚಿಗೆ ಪ್ರಮಾಣದ ಅಗಸೆ ಬೀಜವನ್ನು ಬಳಸಿದರೆ ನಮ್ಮ ಮೆಟಾಬಾಲಿಸಮ್ ಸಿಸ್ಟಮ್ ಇವತ್ತು ಅಷ್ಟು ಸ್ಟ್ರೆಂತ್ಫುಲ್ಲಾಗಿ ಇಲ್ಲ, ಅದನ್ನು ಜೀರ್ಣಿಸುವ ಶಕ್ತಿ ಕೂಡ ನಮ್ಮ ಅಂಗಾಂಗಗಳಲ್ಲಿ ಉಳಿದಿಲ್ಲ. ಅದಕ್ಕೋಸ್ಕರ ಲೂಸ್ ಮೋಷನ್ ಅನ್ನುವಂತಹ ಪ್ರಾಬ್ಲಮ್ಗೆ ಜನ ಹೋಗೋ ಚಾನ್ಸ್ ಜಾಸ್ತಿ ಇದೆ. ಅದಕ್ಕೋಸ್ಕರ ವೆಸ್ಟೇಜ್ ಸಂಸ್ಥೆ ಈ ಒಂದು ಅಗಸೆ ಬೀಜದಲ್ಲಿರುವಂತಹ ಪೂರ್ಣ ಪೋಷಕಾಂಶಗಳನ್ನು ಹೋಲ್ಡ್ ಮಾಡಿ, ಅಂದರೆ ಬಯೋಟೆಕ್ನಾಲಜಿ ಮೂಲಕ ಕೋಲ್ಡ್ ಪ್ರೆಸ್ ಸಿಸ್ಟಮ್ನಿಂದ ಹಸಿ ಅಗಸೆ ಬೀಜ ಒಣಗಿದಕ್ಕಿಂತಹ ಮೊದಲು, ಅಂದರೆ ಬೆಳೆದಂತಹ ಹಸಿ ಅಗಸೆ ಬೀಜ ಇನ್ನೂ ಹಸಿರಾಗಿರುವಾಗಲೇ ಕೂಡ ಇದರಲ್ಲಿರುವಂತಹ ಎಣ್ಣೆಯ ಅಂಶವನ್ನು, ಒಮೆಗಾ 3, ಒಮೆಗಾ 6, ಒಮೆಗಾ 9 ಅಂಶವನ್ನು ತೆಗೆದು ಅದನ್ನು ಕಾನ್ಸಂಟ್ರೇಟ್ ಮಾಡಿ ಕ್ಯಾಪ್ಸೂಲ್ ರೂಪದಲ್ಲಿ ನಮಗೆ ನೀಡ್ತಾ ಇದೆ. ಅಂದರೆ ಈ ಅಗಸೆ ಬೀಜದಲ್ಲಿ ಇರುವಂತಹ 100% ಪವರನ್ನು ನಮ್ಮ ದೇಹಕ್ಕೆ ನ್ಯಾಚುರಲ್ ಆಗಿ ನೀಡಲಿಕ್ಕೆ ವೆಸ್ಟೀಜ್ ಸಂಸ್ಥೆ ಮುಂದೆ ಬಂದಿದೆ ಅಂತೇಳಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ವೆಸ್ಟೀಜ್ನಲ್ಲಿ ಫ್ಲ್ಯಾಕ್ಸ್ ಆಯಿಲ್ ಕ್ಯಾಪ್ಸೂಲ್ ಅಂತ ಹೇಳಿ ಸಿಗ್ತಾ ಇದೆ. ಇದು 500 mg ಕ್ಯಾಪ್ಸೂಲ್ ಆಗಿದೆ. ಇದನ್ನು ಪ್ರತಿನಿತ್ಯ ನಾವು ಊಟದ ನಂತರ 3 ಟೈಮ್ಸ್ ಕೂಡ ಬಳಸ್ಬೋದು. ಆರೋಗ್ಯವಂತ ಮನುಷ್ಯ ಆರೋಗ್ಯವನ್ನು ನಿರಂತರವಾಗಿ ಕಾಪಾಡಿಕೊಳ್ಬೇಕು, ನನ್ನ ಹೃದಯಕ್ಕೆ ಮುಂದೆ ಸಮಸ್ಯೆ ಬರಬಾರ್ದು, ನನ್ನ ರಕ್ತ ಸಂಚಾರದಲ್ಲಿ ಅಡೆತಡೆ ಬರಬಾರ್ದು ಅಂತಂದರೆ ಆರೋಗ್ಯವಾಗಿರೋ ಕೂಡ ಮನುಷ್ಯ ಕೂಡ 1 ಕ್ಯಾಪ್ಸೂಲನ್ನು ಬಳಕೆ ಮಾಡ್ಬೋದು. ಯಾರಿಗಾದರೂ ಸ್ವಲ್ಪ ಏರುಪೇರಾಗಿದೆ ಅಂದರೆ 2 ಕ್ಯಾಪ್ಸೂಲನ್ನು ಬಳಕೆ ಮಾಡ್ಬೋದು. ಜೊತೆಗೆ ಇನ್ನೂ ಸಮಸ್ಯೆ ಸ್ವಲ್ಪ ಪ್ರಮಾಣದಲ್ಲಿ ಸ್ಟಾರ್ಟ್ ಆಗಿದೆ ಅನ್ನೋರು 3 ಟೈಮ್ಸ್ ಕೂಡ ಬಳಕೆ ಮಾಡ್ಬೋದು. ಹಾಗೆ ಜೊತೆಗೆ ಯಾರಾದರೂ ಈ ಸಮಸ್ಯೆಯಲ್ಲಿ ಆಲ್ರೆಡಿ ಮೆಡಿಕೇಷನಲ್ಲಿ ಇದ್ದೀವಿ ಅನ್ನೋರು ಕೂಡ ಆ ಮೆಡಿಕೇಷನ್ ಜೊತೆಗೆ ಕೂಡ ಇದು ಆಹಾರ ಪೂರಕ ಆಗಿರೋದ್ರಿಂದ ವೆಸ್ಟೇಜ್ ಫ್ಲ್ಯಾಕ್ಸ್ ಆಯಿಲನ್ನು ಬಳಕೆ ಮಾಡಿಕೊಂಡು ತಮ್ಮ ರಕ್ತ ಸಂಚಾರವನ್ನು ಸರಳಗೊಳಿಸ್ಕೊಂಡು BP ಯಿಂದ ಮುಕ್ತಿಯನ್ನು ಕೂಡ ನಿಧಾನವಾಗಿ ಪಡಿಬಹುದು ಹೇಳೋದನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಜೊತೆಗೆ ಇದು ಏನೇನೆಲ್ಲ ಬೆನಿಫಿಟ್ ಕೊಡ್ತಾ ಇದೆ, ವೆಸ್ಟೇಜ್ ಫ್ಲ್ಯಾಕ್ಸ್ ಆಯಿಲ್ನಿಂದ ಏನೇನೆಲ್ಲ ಬೆನಿಫಿಟ್ ಆಗ್ತಿದೆ ನೋಡೋದಾದರೆ, ದಿಸ್ ಈಸ್ ಪ್ರೊಟೆಕ್ಟ್ಸ್ ಅವರ್ ಹಾರ್ಟ್, improves our blood circulation, helps in blood pressure control, ಜೊತೆಗೆ helps in joint pains, improves our eyesight and improves our IQ level,
helps in digestion system, helps women in white discharge problem also. It helps in weight management and fat burn, and also it removes bad cholesterol in our body. ಟೋಟಲಿ ಇದು ಸ್ಕಿನ್ಗೆ ಕೂಡ ಹೆಲ್ಪ್ ಮಾಡೋದ್ರ ಜೊತೆಗೆ ಹೇರ್ಗೆ ಕೂಡ ಹೆಲ್ಪ್ ಮಾಡ್ತಿದೆ. ಇಷ್ಟೊಂದು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಹೆಲ್ಪ್ ಮಾಡುವಂತಹ ಈ ಅಗಸೆ ಬೀಜವನ್ನು ಹಾಗೂ ಈ ಪೂರ್ಣ ಅಗಸೆ ಬೀಜದ ಸತ್ವವನ್ನು, ಪೂರ್ಣ ಪ್ರಮಾಣದ ಪೋಷಕಾಂಶವನ್ನು ನೀಡುವಂತಹ ವೆಸ್ಟೀಜ್ ಫ್ಲಾಕ್ಸ್ ಆಯಿಲ್ನ ಪ್ರಯೋಜನ ನಮಗೆ ಹೇಗೆ ಸಿಗ್ತಾ ಇದೆ, ಬ್ಯಾಡ್ ಕೊಲೆಸ್ಟ್ರಾಲ್ನ ಇದು ಹೇಗೆ ನಮ್ಮ ದೇಹದಿಂದ ರಿಮೂವ್ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ನಾವು ಒಂದು ಡೆಮೋ ಮೂಲಕ ಕೂಡ ಈಗ ನೋಡೋಣ. ನಮ್ಮ ದೇಹಕ್ಕೆ ಬೇಕಾದಂತಹ ಫ್ಯಾಟ್ ಅಥವಾ ಕೊಬ್ಬಿನಂಶ ಎಣ್ಣೆಯಿಂದ ಮಾತ್ರ ನಮಗೆ ಹೆಚ್ಚಾಗಿ ಲಭ್ಯ ಆಗ್ತಿದೆ. ಹಾಗಾದರೆ ನಾವು ಬಳಸತಕ್ಕಂತಹ ಕಳಪೆ ದರ್ಜೆಯ ಎಣ್ಣೆ ಅಥವಾ ಶುದ್ಧತೆ ಇಲ್ಲದ ಎಣ್ಣೆಯಿಂದ ಈ ಒಂದು ಪ್ರಾಬ್ಲಮ್ ಅತಿ ಹೆಚ್ಚಾಗ್ತಿದೆ ಅನ್ನೋದನ್ನು ನಾವು ಮನಗೊಂಡುಕೊಂಡಾಯ್ತು. ಈಗ ಹಾಗೆ ನೋಡೋದಾದರೆ ನಮ್ಮ ರಕ್ತನಾಳಗಳಲ್ಲಿ ಹಾಗೆ ಹೃದಯದ ನಾಳಗಳಲ್ಲಿ ಈ ಒಂದು ಬ್ಯಾಡ್ ಕೊಲೆಸ್ಟ್ರಾಲ್ ಅನ್ನುವಂಥದ್ದು ಶೇಖರಣೆ ಆಗ್ತಿದೆ. ಇದರಿಂದ ನಮಗೆ ಪ್ರಾಬ್ಲಮ್ ಬರ್ತಿದೆ ಅನ್ನೋದು ನಮಗೆ ಗೊತ್ತಾಗಿದೆ. ಹಾಗಾದರೆ ನಾವೀಗ ಡೆಮೋ ಮಾಡಲಿಕ್ಕೆ ನರಗಳನ್ನು ತಗೊಳ್ಳಿಕ್ಕಂತೂ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನಮ್ಮ ನರಗಳಲ್ಲಿ ಶೇಖರಣೆ ಆಗ್ತಾ ಇರುವಂತಹ ಕೆಟ್ಟ ಎಣ್ಣೆಯಿಂದ ನಮ್ಮ ದೇಹದಲ್ಲಿ ಸೇರ್ತಾ ಇರುವಂತಹ ಆ ಕೆಟ್ಟ ಕೊಬ್ಬಿನ ಔಷಧ ಮೇಲೆ ಪ್ರಯೋಗ ಮಾಡೋಣ. ಇದು ನೋಡಿ, ವೆಸ್ಟೀಜ್ನ ಫ್ಲಾಕ್ಸ್ ಆಯಿಲ್ ಕ್ಯಾಪ್ಸುಲ್ ಡಬ್ಬಿ. ಇದರಲ್ಲಿರುವಂತಹ ಒಂದು ಕ್ಯಾಪ್ಸುಲನ್ನು ತೆಗೆದುಕೊಳ್ಳೋಣ. ಇದು ಏನು ಹೇಳಿ ಕಾಣ್ತಾ ಇದೆಯಾ? ಎಸ್, ಇದು ಎಲ್ಲರಿಗೂ ಗೊತ್ತು, ಥರ್ಮಾಕೋಲ್ ಅಥವಾ ಬೆಂಡು ಅಂತೇಳಿ ಕೂಡ ಹೇಳ್ತೀವಿ. ಈ ಪ್ರಾಡಕ್ಟ್ ಯಾವುದರಿಂದ ತಯಾರಾಗ್ತಿದೆ ಅನ್ನೋದನ್ನು ನಾವು ವಿಚಾರ ಮಾಡಿದರೆ ಇದು ಪೆಟ್ರೋಲಿಯಂ ಎಂಡ್ ಪ್ರಾಡಕ್ಟ್ ಅಂತೇಳಿ ಕರೆಯಲಾಗಿದೆ. ಅಂದರೆ ಕ್ಯಾರೋಸಿನ್ನಿಂದ ಡೀಸೆಲ್, ಡೀಸೆಲ್ನಿಂದ ಪೆಟ್ರೋಲ್, ಪೆಟ್ರೋಲ್ನಿಂದ ಏರೋಪ್ಲೇನ್ ಅಥವಾ ಹೆಲಿಕಾಪ್ಟರ್ನಲ್ಲಿ ಬಳಸ್ತಕ್ಕಂತಹ ಹೈ ಕ್ವಾಲಿಟಿ ಪೆಟ್ರೋಲ್. ಈ ಒಂದು ಸಂದರ್ಭದಲ್ಲಿ ಅದರಲ್ಲಿರುವಂತಹ ಜಿಡ್ಡಿನಂಶವನ್ನು ಹೊರತೆಗೆದಾಗ ಎಣ್ಣೆಯಂತಹ ಜಿಡ್ಡಿನಂಶ ತೊಟ್ಟಿಗ್ತಿದೆ. ಇದು ನೋಡಲಿಕ್ಕೆ ಟ್ರಾನ್ಸ್ಪರೆಂಟ್ ಆಗಿರ್ತಿದೆ. ಜೊತೆಗೆ ಇದರದ್ದು ಯಾವುದೇ ಸ್ಮೆಲ್ ಕೂಡ ಇರಲ್ಲ. ಇದರ ಒಂದು ವಿಶೇಷ ಗುಣ ಅಂದರೆ ಯಾವುದ್ರ ಜೊತೆಗೂ ಬೇಕಾದರೂ ಹೊಂದಿಕೊಳ್ಳುವಂತಹ ಶಕ್ತಿ ಇದಕ್ಕಿದೆ, ಅಂದರೆ ಕಂಡು ಬರೋಲ್ಲ. ಇದನ್ನು ಇವತ್ತು ನಾವು ಬಳಸ್ತಕ್ಕಂತಹ ಎಣ್ಣೆಯಲ್ಲಿ ಸೇರ್ತಾ ಇದೆ ಅನ್ನುವಂಥದ್ದನ್ನು ಪ್ರಾಜ್ಞರು ಕೂಡ ಹೇಳ್ತಾ ಇದ್ದಾರೆ. ಸಾಕಷ್ಟು ಆರೋಗ್ಯದ ಬಗ್ಗೆ ಕಾಳಜಿ ಇದ್ದವರು ಸಾಕಷ್ಟು ಜನ ಇದ್ರ ಬಗ್ಗೆ ಹೇಳಿದ್ದಾರೆ ಕೂಡ, ಆದರೆ ಬಹಳಷ್ಟು ಜನರಿಗೆ ಇದ್ರ ಬಗ್ಗೆ ಅರ್ಥ ಕೂಡ ಆಗಿಲ್ಲ. ಹಾಗಾದರೆ ನಾವು ಬಳಸ್ತಕ್ಕಂತಹ ಎಣ್ಣೆ ಈಗ ಏನು ಮಾರ್ಕೆಟ್ನಲ್ಲಿ ಅವೈಲೇಬಲ್ ಆಗ್ತಾ ಇದೆ ಆ ರೇಟಿಗೆ ಕೊಡಬಹುದಾ? ಎಣ್ಣೆ ಕಾಳಿನಿಂದ ತೆಗೆದಂತಹ ಯಾವುದೇ ಎಣ್ಣೆಯನ್ನು ಕೂಡ ಈ ರೇಟ್ನಲ್ಲಿ ಕೊಡಲಿಕ್ಕಾಗೋದಿಲ್ಲ ಅಂದಾಗ ಎಲ್ಲ ಈ ಎಣ್ಣೆಯನ್ನು ಇಷ್ಟು ಕಡಿಮೆ ಕೊಡುವಂತಹ ಒಂದು ಸಿಸ್ಟಮ್ ಇದೆ ಅಂದರೆ ಅವ್ರು ಏನು ಮಾಡ್ತಾ ಇರಬಹುದು? ಇದನ್ನು ಕೂಡ ಯಾರೂ ವಿಚಾರ ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ನಾನು ಈಗ ನಿಮಗೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಒಂದು ಶೇಂಗಾ ಅಂತಂದರೆ ಏನು ರೇಟ್ ಇದೆ ಇವತ್ತು? 120 140 ರೂಪಾಯಿ ಕಿಲೋ ಇದೆ. 3 ರಿಂದ 4 ಕಿಲೋ ಹಾಕಿದಾಗ 1 ಕಿಲೋ ಎಣ್ಣೆ ಸಿಗಬಹುದು. ಆದರೆ ಶೇಂಗಾ ಎಣ್ಣೆ ಅಂತೇಳಿ ಇವತ್ತು ನಮಗೆ ಯಾವ ರೇಟಿಗೆ ಸಿಗ್ತಾ ಇದೆ ನಿಮಗೆ ಗೊತ್ತಿದೆ. ವಿಚಾರ ಮಾಡಿ, ಪ್ರತಿಯೊಬ್ಬರು ಕೂಡ ವಿಚಾರ ಮಾಡ್ತಕ್ಕಂತಹ ವಿಚಾರ ಇದು. ಯಾಕಾಗಿ ನಮಗೆ ಸಂದಿನಲ್ಲಿ ನೋವು ಬರ್ತಾ ಇದೆ, ರಕ್ತ ಸಂಚಾರ ಸರಳ ಆಗ್ತಾ ಇಲ್ಲ, ಬಿ ಪಿ ಅನ್ನುವಂತಹ ಪ್ರಾಬ್ಲಮ್ ಹೆಚ್ಚೆಚ್ಚು ಕಾಣ್ತಾ ಇದೆ, ಜೊತೆಗೆ ಹೃದಯ ಸಮಸ್ಯೆಗಳು ಕೂಡ ಕಾಣ್ತಾ ಇದೆ. ಈ ಎಲ್ಲ ರೀತಿಯ ಸಮಸ್ಯೆಗಳು ನರ ಸಂಬಂಧಿ ಹಾಗೂ ರಕ್ತ ಸಂಬಂಧಿ ಕಾಯಿಲೆಗಳು ಬರಲಿಕ್ಕೆ ನಾವು ಬಳಸ್ತಾ ಇರುವಂತಹ ಈ ಎಣ್ಣೆ ಕಾರಣ ಆಗ್ತಾ ಇದೆ. ಆ ಎಣ್ಣೆಯಲ್ಲಿ ಈ ಒಂದು ಪೆಟ್ರೋಲ್ ಪ್ರಾಡಕ್ಟನ್ನು ಪ್ರತಿ ಹಂತದಲ್ಲಿ ಡೀಸೆಲ್ ಹಾಗೆ ಕೆರೋಸಿನ್, ಡೀಸೆಲ್ ಹಾಗೆ ಪೆಟ್ರೋಲ್, ಈ ಹಂತದಲ್ಲಿ ವೈಟ್ ಆಯಿಲ್, ಪ್ಯಾರಾಪಿನ್ ಹಾಗೂ ಮಿನರಲ್ ಆಯಿಲ್ ಅಂಥೇಳಿ ಕರೆಯಲಾಗ್ತಿದೆ. ಈ ಎಲ್ಲ ಎಣ್ಣೆನೂ ಕೂಡ ಪೆಟ್ರೋಲಿಯಂ ವೇಸ್ಟ್ ಪ್ರಾಡಕ್ಟ್. ಇದನ್ನು ಫಿಲ್ಟರ್ ಮಾಡಿದಾಗ ಏನು ವೇಸ್ಟ್ ಸಿಗ್ತಿದೆ ಅದರಿಂದ ತಯಾರು ಮಾಡಿದಂತಹ ಈ ಒಂದು ಥರ್ಮಾಕೋಲ್ ಇದೆಯಲ್ಲ, ಇದನ್ನು ಇವತ್ತು ಡೆಮೋ ಮಾಡೋಣ. ಈ ಒಂದು ಥರ್ಮಾಕೋಲು ನಾವು ಭೂಮಿಯಲ್ಲಿ ಹಾಕಿ ಮುಚ್ಚಿಟ್ರೂ ಕೂಡ ಇದು 10 ವರ್ಷಗಳ ಕಾಲ ಇದ್ದರೂ ಕೂಡ ಕೊಳೆಯೋದಿಲ್ಲ ಅಂದವಾಗ ಇದನ್ನು ನೀರಲ್ಲಿ ಹಾಕಿದರೆ ಕೂಡ ಇದು ಕರಗೋದಿಲ್ಲ, ಬೆಂಕಿಯಲ್ಲಿ ಹಾಕಿದರೆ ಸುಡೋದಿಲ್ಲ, ಎಷ್ಟೇ ದಿವಸ ಬಿಸಿಲಲ್ಲಿ ಬಿದ್ದರೂ ಕೂಡ ತನ್ನ ಕಲರ್ನ ಕಳ್ಕೊಳ್ಳೋದಿಲ್ಲ ಅಥವಾ ಇದು ಏನು ಚೇಂಜ್ ಆಗೋದಿಲ್ಲ ಅಂದವಾಗ ಈ ಒಂದು ಅಂಶ ಅದನ್ನು ಆ ವೈಟ್ ಆಯಿಲನ್ನು ಫಿಲ್ಟರ್ ಮಾಡಿದಾಗ ಸಿಕ್ಕಂತಹ ಈ ಒಂದು ಪ್ರಾಡಕ್ಟ್ ಆ ಎಣ್ಣೆಯಲ್ಲೂ ಕೂಡ ಇರ್ಬೋದಲ್ವಾ? ಫಿಲ್ಟರ್ ಮಾಡಿದ ಆ ವೈಟ್ ಆಯಿಲ್ನಲ್ಲಿ ಕೂಡ ಇದೆ ಅಲ್ವಾ? ಹಾಗಾದರೆ ಈ ಅಂಶ ನಮ್ಮ ದೇಹದೊಳಗೆ ಸೇರಿದರೆ, ನಮ್ಮ ರಕ್ತನಾಳಗಳಲ್ಲಿ ಹೋದರೆ ಏನಾಗ್ಬೋದು ವಿಚಾರ ಮಾಡಿ. ಆದರೆ ಇದನ್ನು ಕರಗಿಸೋ ಶಕ್ತಿ ವೆಸ್ಟೀಜ್ ಫ್ಲಾಕ್ಸ್ ಆಯಿಲ್ಗಿದೆ ಅನ್ನೋದನ್ನು ಈಗ ನಾವು ಡೆಮೋ ಮೂಲಕ ನೋಡೋಣ. ಎಸ್, ಈಗ ತೊಗೊಳ್ತೀನಿ ಸ್ವಲ್ಪ ಪೀಸ್ ಥರ್ಮಾಕೋಲ್. ಓಕೆ,
ನೋಡಿ ಹಾಗೆ ಫ್ಲೆಕ್ಸ್ ಆಯಿಲ್ನ ಹೋಲ್ ಮಾಡಿದ್ದಿದೆ, ಇದನ್ನು ಹಾಕೋಣ. ನೋಡಿ ಈಗ ನ್ಯಾಚುರಲ್ ಆಗಿ ಅದು ಕರಗ್ತಾ ಇದೆ. ಅಂದರೆ ಇದು ಬ್ಯಾಡ್ ಕೊಲೆಸ್ಟ್ರಾಲ್. ಈ ಬ್ಯಾಡ್ ಕೊಲೆಸ್ಟ್ರಾಲ್ ಅಥವಾ ಬ್ಯಾಡ್ ಫ್ಯಾಟ್ ಅಂತೇಳಿ ಹೇಳ್ತೀವಲ್ಲ, ಇದನ್ನು ಕರಗಿಸಬೇಕು ಅಂದರೆ ಗುಡ್ ಫ್ಯಾಟ್ ಕೆಲಸ ಮಾಡ್ತಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಈ ಗುಡ್ ಫ್ಯಾಟ್ ಒಮೆಗಾ 3 ಒಮೆಗಾ 6 ಆಗಿದೆ. ಇದು ಹೇರಳವಾಗಿ ಪೂರ್ಣ ಪ್ರಮಾಣದಲ್ಲಿ ವೆಸ್ಟೇಜ್ನ ಈ ಫ್ಲ್ಯಾಕ್ಸ್ ಆಯಿಲ್ನಲ್ಲಿ ಇದೆ. ಪ್ರತಿಯೊಬ್ಬರು ಕೂಡ ಇದನ್ನು ಬಳಸಿಕೊಂಡು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋಣ ಹೇಳ್ತಾ, ಥ್ಯಾಂಕ್ ಯು ಆಲ್, ವಿಶ್ ಯು ವೆಲ್ತ್.